ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಕೆಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಹೊಸ ವಿಷಯ ನಿಮಗೋಸ್ಕರ ತಂದಿದ್ದೀನಿ. ಎಲ್ಲರೂ ಮೊಬೈಲ್ನಲ್ಲಿ ಹಣಕಾಸಿನ ವಿಷಯದ ಬಗ್ಗೆ ಕೇಳುತ್ತಿದ್ದೀರಾ. ಅದಕ್ಕೋಸ್ಕರ ಮನಿ ಫ್ಲೋ ನಂಬರ್ ಯಾವುದು, ಲಕ್ಷ್ಮಿ ನಂಬರ್ ಯಾವುದು ಅಂತ ನಿಮಗೆ ತಿಳ್ಕೋಬೇಕಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 15ನೇ ನಂಬರ್ ಅನ್ನೋದಿರಬೇಕು. 15 ಅನ್ನೋ ನಂಬರ್ ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ ಇರಬೇಕು. ಅಥವಾ 51 ಅನ್ನೋ ಮೊಬೈಲ್ನಲ್ಲಿ ಈ ಸಂಖ್ಯೆ ಇರಬೇಕು. ಇಲ್ಲ ಅಂದ್ರೆ 19ನೇ ಸಂಖ್ಯೆ ಇರಬೇಕು. 19 ಅನ್ನೋ ಸಂಖ್ಯೆ ಇದ್ದರೆ ನಿಮಗೆ ಮನಿ ಫ್ಲೋ ಆಗುತ್ತೆ. ಜೊತೆಗೆ 12 ಸಂಖ್ಯೆ 1, 2 ಈ ಸಂಖ್ಯೆ ಇದ್ರೂ ಕೂಡ ಮನಿ ಫ್ಲೋ ಆಗುತ್ತೆ. ಮತ್ತೆ 13 ಅಂದ್ರೆ 1, 3 ಈ ಸಂಖ್ಯೆ ಕೂಡ ಮೊಬೈಲ್ ನಲ್ಲಿದ್ರೆ ಮನಿ ಫ್ಲೋ ಆಗುತ್ತೆ. ಎರಡನೇದು, ಈ ಸಂಖ್ಯೆಗಳಲ್ಲಿ ಒಂದ್ರ ಪಕ್ಕದಲ್ಲಿ ಒಂದು ಬರಬೇಕಾದ್ರೆ ಯಾವುದೇ ಆಗಲಿ ಡೆಡ್ ಆಂಟಿ ನಂಬರ್ಸ್ ಇರಬಾರ್ದು. ಅಂದ್ರೆ ಈ ನಂಬರ್ಸ್ಗೆ ಆಂಟಿ ನಂಬರ್ಸ್ ಇರಬಾರ್ದು. ಈ ತರ ಇದ್ದಾಗ ಮನಿ ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಮನಿ ಫ್ಲೋ ಕೂಡ ಇರುತ್ತೆ. ಮತ್ತೆ ಬಿಸ್ನೆಸ್ ಯಾವ ನಂಬರ್ ಅಪ್ಪ ಇರಬೇಕು, ಬಿಸ್ನೆಸ್ ಆಗಲಿ ಟೆಕ್ನಿಕಲ್ ಆಗಲಿ ಯಾವ ನಂಬರ್ ಇರಬೇಕು ಅಂದ್ರೆ 59 ಅನ್ನೋದು ಇರಬೇಕು. 95 ಮತ್ತೆ 59 ಅನ್ನೋದು ನಿಮ್ ಬಿಸ್ನೆಸ್ ನಲ್ಲಿ ಗ್ರೋತ್ ಆಗ್ಬೇಕಾದ್ರೆ ಮತ್ತೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಈ ನಂಬರ್ ಮೊಬೈಲ್ ನಲ್ಲಿ ಇರಬೇಕು. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಈ 95 ಅನ್ನೋ ನಂಬರು ಲಾಸ್ಟ್ ಎಂಡಿಂಗ್ ಡಿಜಿಟ್ ಅಲ್ಲಿ ಇರಬೇಕು. ಎಂಡಿಂಗ್ ಡಿಜಿಟ್ ಅಲ್ಲಿ ಬಂದಾಗ ನಿಮ್ಗೆ ಬಿಸ್ನೆಸ್ ಅನ್ನೋದು ಗ್ರೋತ್ ಸಿಗುತ್ತೆ. 95 ಮತ್ತೆ ಮಧ್ಯದಲ್ಲಾಗ್ಲಿ 59 ಅನ್ನೋ ನಂಬರ್ ಇದ್ರೆ ಬಿಸ್ನೆಸ್ ಮತ್ತೆ ಟೆಕ್ನಿಕಲ್ ಎಕ್ಸಲೆಂಟ್ ಆಗಿ ಸಕ್ಸಸ್ ಆಗ್ತೀರಾ. ಇವು ಕಂಪಲ್ಸರಿ ಇರಬೇಕು ಒಂದು ಬಿಸ್ನೆಸ್ಗಾಗ್ಲಿ. ನಾನು ಫಸ್ಟ್ ಹೇಳಿದ್ನಲ್ಲ ಲಕ್ಷ್ಮಿ ನಂಬರ್ ಅಂತ, ದುಡ್ಡುಗಾಗ್ಲಿ ಆ ನಂಬರ್ಸ್ ಮೊಬೈಲ್ ಅಲ್ಲಿ ಬಂದ್ರೆ ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಆದ್ರೆ ಯಾವ ಪ್ಲೇಸ್ ಅಲ್ಲಿ ಆ ನಂಬರ್ ಬರಬೇಕನ್ನೋದು ಮೇನ್ ಇಂಪಾರ್ಟೆಂಟ್. ತಿಳ್ಕೊಂಡು ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಉತ್ತಮವಾಗಿರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 51 ಹೇಳಿದ್ದಾರೆ, 15ನೇ ನಂಬರ್ ಹೇಳಿದ್ದಾರೆ, ಮತ್ತೆ 19ನೇ ನಂಬರ್ ಹೇಳಿದ್ದಾರೆ, 59 ಹೇಳಿದ್ದಾರೆ. ಈ ನಂಬರ್ ಒಂದು ಇಟ್ಕೊಂಡ್ಬಿಟ್ರೆ ಸಕ್ಸಸ್ ಆಗುತ್ತಾ? ಖಂಡಿತ ಇಲ್ಲ. ಮೊಬೈಲ್ ನಲ್ಲಿ ಡೆಡ್ ಆಂಟಿ ನಂಬರ್ಸ್ ಇರಬಾರ್ದು, ಬ್ಯಾಡ್ ನಂಬರ್ಸ್ ಬರಬಾರ್ದು. ಅಂದ್ರೆ ಅರ್ಥ ಆಯ್ತಾ? ಕೆಟ್ಟ ಸಂಖ್ಯೆ ಜೋಡಿಗಳಂತ ಹೇಳ್ತೀವಿ, ಅದು ಯಾವುದೇ ಕಾರಣಕ್ಕೆ ಬರಬಾರ್ದು. ಆ ತರ ಇಟ್ಕೊಂಡಾಗ ಮಾತ್ರ ಅದು ಸಕ್ಸಸ್ ಕೊಡೋದು. ನಾನು 15ನೇ ನಂಬರ್ ಇಟ್ಕೊಂಡಿದ್ದೀನಿ, ನಂಗೆ ಸಕ್ಸಸ್ ಕೊಟ್ಟಿಲ್ಲ, ಆ ತರ ತಿಳ್ಕೋಬೇಡಿ. ಮೊಬೈಲ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ನಂಬರು ಮತ್ತೆ ಎಂಡಿಂಗ್ ನಂಬರು ಸಕ್ಸಸ್ ನಂಬರ್ ಇರಬೇಕು. ಇದು ಒಂದಾದ್ರೆ ಮೊಬೈಲ್ ನಲ್ಲಿ ಕೆಟ್ಟ ಸಂಖ್ಯೆಗಳು ಬರಬಾರ್ದು. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಟೋಟಲ್ ಸಂಖ್ಯೆ ಪರ್ಫೆಕ್ಟ್ ನಂಬರ್ ಅನ್ನೋದು ಚಾಯ್ಸ್ ನಂಬರ್, ಪರ್ಫೆಕ್ಟ್ ಚಾಯ್ಸ್ ಮಾಡ್ತಾರಲ್ಲ ಆ ನಂಬರ್ ಇರಬೇಕು. ಅದಕ್ಕನುಗುಣವಾಗಿ ನೀವು ಈ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.